ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿನ ಹೇಗೆ ಕಾಪಾಡ್ಕೊಳ್ಳೋದಮ್ಮ? ನನಗೆ ಗೊತ್ತಿರೋ ಫ್ರೆಂಡ್ಸ್ಗೆ ನಾನು ಕಾಲ್ ಮಾಡಿ ಎನ್ಕ್ವೈರ್ ಮಾಡ್ತೀನಿ. ನೀನು ನಿನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಪೋಸ್ಟ್ ಮಾಡಪ್ಪ, ಖಂಡಿತ ಸಿಗುತ್ತೆ. ನಮಗೋಸ್ಕರ ತನ್ನ ರಕ್ತನೇ ಹರಿಸಿದಾಳೆ. ರಕ್ತ ಕೊಟ್ಟು ಅವಳನ್ನ ಬದುಕಿಸ್ಕೊಳ್ಳೋ ಅವಕಾಶ ನಮ್ಮಲ್ಲಿ ಯಾರಿಗೂ ಇಲ್ದಿರೋ ಹಾಗಾಯ್ತು. ಅವನಿ ನಮ್ಮನೆ ಅತಿಥಿ ಅಂತ ಗೊತ್ತಿಲ್ದೆ ನಮ್ ಬಂಧುಗಳ ಹತ್ರ ಪ್ರಯತ್ನ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ಅವನಿಗೆ ಸಂಬಂಧಪಟ್ಟಿರೋ ಬಂಧುಗಳ ಹತ್ರ ಮಾತ್ರ ಆ ಗ್ರೂಪ್ ರಕ್ತ ಸಿಗೋಂತ ಅವಕಾಶ ಇರುತ್ತಂತೆ. ಎಸ್, ಅಕ್ಕ ತಂಗಿ ಆಗಿರೋದಕ್ಕೆ ಒಂದೇ ಗ್ರೂಪ್ ಆಗಿರೋ ಚಾನ್ಸ್ ಇದೆ. ಸುಜಾತ ಅವ್ರನ್ನ ಕರ್ಕೊಂಡು ಬಂದ್ಮೇಲೆ ಅಮ್ಮ ಅವ್ರಿಗೆ ಏನೋ ಒಂದು ಹೇಳ್ಬೋದು. ಶ್ರೀಕರ್, ಎಲ್ಗೆ ಹೊರಟು? ಈಗಲೇ ಬರ್ತೀನಪ್ಪ. ಎಲ್ಲಿಗೆ ಹೋಗ್ತಿದ್ದಾನೆ ಗೊತ್ತಿಲ್ಲ. ನಾನು ಫೋನ್ ಮಾಡಿ ತಿಳ್ಕೊಂತಿದ್ದೀರು. ನಾನು ಪ್ರಸಾದ್ ರಾವ್ ಮಾತಾಡ್ತಿರೋದು. ನಮ್ಗೆ ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು. ನಿಮ್ದು ಓ ನೆಗೆಟಿವ್ ಬ್ಲಡ್ ರೀ? ಇಲ್ಲಮ್ಮ. ಇನ್ನೊಬ್ರಿಗೆ ಫೋನ್ ಮಾಡ್ತೀನಿ. ಸರಿ ರೀ, ಮಾಡ್ರಿ. ನೋಡಮ್ಮ, ಹಲೋ, ನಿಂದು ಓ ನೆಗೆಟಿವ್ ಬ್ಲಡ್ ಅಮ್ಮ, ಅರ್ಜೆಂಟಾಗಿ ಬೇಕಾಗಿದೆ. ಒಂದ್ ಹುಡುಗಿ ಪ್ರಾಣ ಆಪತ್ತಲ್ಲಿದೆ. ನಂದು ಓ ಪಾಸಿಟಿವ್ ಮೇಡಮ್. ಏನಮ್ಮ, ಒಂದ್ ನಿಮಿಷ. ಅಮ್ಮ, ನಿಂದೇನಾದ್ರೂ ಓ ನೆಗೆಟಿವ್ ಬ್ಲಡ್ ಗ್ರೂಪಾ? ಇಲ್ಲಮ್ಮ. ನಿಮ್ದು ಓ ನೆಗೆಟಿವ್ ಬ್ಲಡ್ಡಾ? ಸುಜಾತ ಅವರೇ, ಸುಜಾತ ಅವರೇ, ಸಿಸ್ಟರ್ ಇಂಜೆಕ್ಷನ್ ಕೊಡಿ. ಆಗೋಯ್ತಮ್ಮ. ನಾಳೆ ಬೆಳಿಗ್ಗೆ ಕಂಡೀಷನ್ ನೋಡಿ ಯಾವಾಗ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತೀನಿ. ಆಯ್ತು ಡಾಕ್ಟರ್. ಸಿಸ್ಟರ್, ಸೀರಿಯಸ್ ಕಂಡೀಷನ್ ಇದ್ದ ಪೇಷಂಟ್ ಕತೆ ಏನಾಯ್ತು? ಓ ನೆಗೆಟಿವ್ ಬ್ಲಡ್ ಸಿಗ್ತಾ ಇಲ್ಲ ಸರ್. ಅವ್ರು ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ಡಾಕ್ಟರ್, ಓ ನೆಗೆಟಿವ್ ಬ್ಲಡ್ಗೋಸ್ಕರ ಪ್ರಯತ್ನ ಪಡ್ತಿದ್ದೀರಾ? ಹೌದಮ್ಮ, ಒಬ್ಬ ಕಳ್ಳ ಒಂದು ಹುಡುಗಿನ ಶೂಟ್ ಮಾಡಿದ್ದಾನೆ. ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾಳೆ. ಆಪರೇಷನ್ ಮಾಡಿ ಹೃದಯದ ಪಕ್ಕ ಇರುವಂತ ಬುಲೆಟ್ನ ತೆಗಿಬೇಕು ಅಂದ್ರೆ ತಕ್ಷಣ ಗ್ರೂಪ್ ಬ್ಲಡ್ ಬೇಕು, ಇಲ್ಲ ಅಂದ್ರೆ ಸತ್ತು ಹೋಗ್ತಾರೆ. ಭಗವಂತ, ನಂದು ಓ ನೆಗೆಟಿವ್ ಸರ್, ನಾನು ಕೊಡ್ತೀನಿ. ಹೌದಾ? ಅವ್ರಿಗೆ ತುಂಬಾ ಸಹಾಯ ಮಾಡಿದಾಗತ್ತೆ. ತಕ್ಷಣ ಬಾಮ್ಮ. ಸೌಮ್ಯ, ನಾನು ಈಗಲೇ ಬರ್ತೀನಿ. ನೀನ್ ಮಲ್ಕೋ ಅಮ್ಮ, ಸರಿನಾ? ಮಲ್ಕೋ. ಬನ್ನಿ ಡಾಕ್ಟರ್. ಅಣ್ಣ, ಆ ಮನೇಲಿ ಸುಜಾತ ಅಂತ ಒಬ್ರಿದ್ರು, ಅವ್ರು ಎಲ್ಲಿಗೆ ಹೋದ್ರು ಅಂತ ನಿಮಗೆ ಗೊತ್ತಿದ್ಯಾ? ಮಗುಗೆ ಹುಷಾರಿಲ್ಲ ಅಂತ ಆಸ್ಪತ್ರೆ ಕರ್ಕೊಂಡೋಗವ್ರಂತೆ. ಯಾವ ಹಾಸ್ಪಿಟಲ್? ಬೆಳಗ್ಗೆನೆ ಹೋದ್ಲು, ಇಲ್ಲಿವರೆಗೂ ಬಂದಿಲ್ಲ. ಯಾವ ಹಾಸ್ಪಿಟ್ಲು ಗೊತ್ತಿಲ್ಲ. ಬ್ಲಡ್ ಸಿಕ್ತಾ? ಡಾಕ್ಟರ್, ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ ಡಾಕ್ಟರ್. ನನ್ ಮಗ ಕೂಡ ಹೊರಗಡೆ ಹೋಗಿದ್ದಾನೆ. ಹೇಗಾದ್ರೂ ಅರೇಂಜ್ ಮಾಡ್ತಾನೆ. ಇನ್ನೊಂದು ಅರ್ಧ ಗಂಟೆ ಮಾತ್ರ ಇದೆ.
ಆ ಟೈಮ್ ದಾಟಿದ್ರೆ ಆಮೇಲೆ ನಮ್ಮಿಂದಾನೂ ಏನೂ ಮಾಡೋಕ್ಕಾಗಲ್ಲ. ಡೋನರ್ ಸಿಕ್ಕಿದ್ರು ಡಾಕ್ಟರ್. ಇವ್ರದ್ದು ಓ ನೆಗೆಟಿವ್. ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿದೆ. ಡೊನೇಟ್ ಮಾಡ್ತೀನಿ ಅಂತ ಮುಂದೆ ಬಂದ್ರು. ವೆರಿ ಗುಡ್. ಬಾಮ್ಮ ಬಾಮ್ಮ. ಬರಲ್ಲ ಡಾಕ್ಟರ್. ಮನ್ಸು ಬದಲಾಯಿಸ್ಕೊಂಡಿದ್ದಾಳೆ. ನಮಗ್ ಸಂಬಂಧಪಟ್ಟಿರೋ ವ್ಯಕ್ತಿ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ಇಲ್ಲಿವರೆಗೂ ಕೂಡ ಬರ್ತಿರ್ಲಿಲ್ಲ ಅವಳು. ಅದೇನ್ ಹಾಗಂತಿದ್ದೀರಾ? ಬೇಕಾದ್ರೆ ನೀವೇ ಕೇಳಿ. ನೀವೇನಂತೀರಮ್ಮ? ಅವಳಿಂದ ಉತ್ತರಕ್ಕೋಸ್ಕರ ಕಾಯೋದಕ್ಕಿಂತ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಸಿಟಿನಲ್ಲಿ ಎಷ್ಟೇ ದೊಡ್ಡ ಹಾಸ್ಪಿಟ್ಲಲ್ಲಿದ್ರೂ ಕೂಡ ತರಿಸ್ಕೊಡಿ. ಆ ದುಡ್ಡು ನಾವು ಕೊಡ್ತೀವಿ. ನೀನ್ ಯಾಕಮ್ಮ ಮಾತಾಡ್ತಿಲ್ಲ? ನನ್ಗಾಗಿರೋ ಅನ್ಯಾಯದ ಬಗ್ಗೆ ನಾನು ಪ್ರಶ್ನಿಸೋದು ನನ್ನ ಹಕ್ಕು. ಒಬ್ಬರ ಮೇಲಿರೋ ನನ್ನ ದ್ವೇಷ ನನ್ನಲ್ಲಿರೋ ಮಾನವೀಯತೆಯನ್ನ ಸಹಿಸೋದಿಲ್ಲ. ನನ್ನಿಂದ ಒಬ್ರು ಪ್ರಾಣ ಉಳಿಯುತ್ತೆ ಅಂದ್ರೆ ಆ ವ್ಯಕ್ತಿ ನನ್ನ ಶತ್ರುಗ್ ಸಂಬಂಧಪಟ್ಟಿರೋ ವ್ಯಕ್ತಿ ಆದ್ರೂ ನನ್ನ ಅಕ್ಕನೋ ತಂಗಿನೋ ಅನ್ಕೋತೀನಿ. ನಾನ್ ನಿರ್ದಾಕ್ಷಿಣ್ಯವಾಗಿ ವರ್ತಿಸೋದಿಲ್ಲ. ಆಪತ್ತಿನಲ್ಲಿರೋ ವ್ಯಕ್ತಿ ನನ್ನ ರಕ್ತ ಸಂಬಂಧ ಅಲ್ದೇ ಇದ್ರು ನನ್ನ ರಕ್ತ ಕೊಟ್ಟು ಆ ಪ್ರಾಣನ ಕಾಪಾಡ್ತೀನಿ. ಆದಷ್ಟು ಬೇಗ ಹೋಗಮ್ಮ. ಬಾಮ್ಮ. ಆಪರೇಷನ್ ಥಿಯೇಟರ್ ರೆಡಿ ಮಾಡಿ ಪೇಷಂಟ್ನ ಶಿಫ್ಟ್ ಮಾಡಕ್ಕೆ ಹೇಳಿ. ಓಕೆ ಡಾಕ್ಟರ್. ಆ ಫ್ಯಾಮಿಲಿಗೆ ಒಳ್ಳೆ ಟೈಮಲ್ಲಿ ಸಹಾಯ ಮಾಡಿದ್ಯಮ್ಮ. ಒಬ್ಬ ಡಾಕ್ಟರ್ ಆಗಿ ನಾನ್ ಕೂಡ ನಿಂಗೆ ಅಭಿನಂದಿಸ್ತಿದ್ದೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಬೆಳಿಗ್ಗೆ 6 ಗಂಟೆ ಒಳಗೆ ಅಲಂಕಾರ ಪೂರ್ತಿ ಮುಗಿಸ್ಬೇಕು. ಆಗೋ ತನಕ ನಿಮ್ ಜೊತೆಲೇ ಇರ್ತೀನಿ. ಸರಿ ಪೂಜಾರ್ರೆ. ಯಾರಪ್ಪ ನೀನು ಈ ಟೈಮಲ್ಲಿ ಬಂದಿದೀಯಾ? ದೇವ್ರ ಹತ್ರ ಕೇಳ್ಬೇಕಾಗಿರೋ ಪ್ರಶ್ನೆಗಳು ಕೆಲವೊಂದಿದೆ, ಅದಕ್ಕೆ ಬಂದೆ. ಅಂತ ಕಷ್ಟ ಏನ್ ಬಂದಿದ್ಯಪ್ಪ? ಅವನ ಜೊತೆನೆ ಮಾತಾಡ್ತೀನಿ. ಅವನಿ, ಒಬ್ಬ ಅಕ್ಕನಂತಹ ಹುಡುಗಿ ನಿನ್ನ ಪ್ರಾಣ ಕಾಪಾಡೋದಕ್ಕೋಸ್ಕರ ನಿನಗೆ ರಕ್ತ ಕೊಟ್ಲು. ನಾವು ಅಂದ್ರೇನೆ ತುಂಬಾ ದ್ವೇಷಿಸೋ ವ್ಯಕ್ತಿ, ನಮಗೆಷ್ಟು ಶಾಪಗಳನ್ನ ಹಾಕೋ ವ್ಯಕ್ತಿ ಇವತ್ತು ನಿನ್ನ ವಿಷಯದಲ್ಲಿ ಮಾತ್ರ ಕರುಣೆನ ತೋರಿಸಿದ್ಲು. ನಮ್ ಸುಜಾತ ಅವಳಿಗೆ ಯಾವ ಜನ್ಮದಲ್ಲಿ ಏನ್ ಋಣದಲ್ಲಿದ್ವೋ ಏನೋ ಈ ಜನ್ಮದಲ್ಲಿ ಈ ರೀತಿಯಾಗಿ ಸಹಾಯ ಮಾಡಿದಾಳೆ. ನಮ್ಮ ಮೇಲೆ ಎಷ್ಟೇ ಕೋಪ ಇದ್ರು ನಮಗೆ ಸಂಬಂಧಪಟ್ಟಿರೋ ವ್ಯಕ್ತಿಗೋಸ್ಕರ
ತುಂಬಾ ದೊಡ್ಡ ಸಹಾಯ ಮಾಡಿದ್ಯಮ್ಮ. ಅವಳು ಈ ಗಂಡಾಂತರದಿಂದ ಹೊರಗೆ ಬಂದ್ರೆ ಜನ್ಮ ಜನ್ಮಕ್ಕೂ ನಿನಗೆ ಋಣಿಯಾಗಿರ್ತಾಳಮ್ಮ. ನೀವು ಮಾತ್ರ ಜನ್ಮ ಜನ್ಮಗಳಿಗೂ ಮರ್ತು ಹೋಗ್ತಿರೋ ಅಂತ ಅನ್ಯಾಯ ಮಾಡ್ತಾ ಇರಿ. ನಿನ್ನನ್ ಪ್ರಶ್ನೆ ಮಾಡೋ ಪರಿಸ್ಥಿತಿ ನಿನ್ ಮುಂದೆ ಹೀಗೆ ನಿಂತ್ಕೋತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅವನಿ ತನ್ನ ಕುಟುಂಬಕ್ಕೋಸ್ಕರ ಅವಳು ರಕ್ತನೇ ಹರಿಸಿದಾಳೆ. ಇವಾಗ ಅವಳು ಬದುಕಬೇಕು ಅಂದ್ರೆ ಅದೇ ರಕ್ತ ಬೇಕು. ನನ್ನ ಹೆಂಡತಿಗೋಸ್ಕರ ನನ್ನ ಹೃದಯನ ದಾನ ಮಾಡೋಕ್ಕಾದ್ರೂ, ನನ್ನ ಪ್ರಾಣನ ಕೊಡಕ್ಕಾದ್ರೂ ನಾನು ಸಿದ್ಧ. ಆದ್ರೆ ಈ ಕ್ಷಣ ಏನು ಮಾಡಕ್ಕಾಗಿರೋ ಪರಿಸ್ಥಿತಿಲಿ ನಿನ್ ಮುಂದೆ ಹೀಗೆ ನಿಂತ್ಕೊಂಡಿದ್ದೀನಿ. ನನ್ನ ಹೆಂಡತಿ ಸುಳ್ಳು ಕಪಟ ಗೊತ್ತಿಲ್ದವಳು. ದೊಡ್ಡವರನ್ನ ಗೌರವಿಸೋದ್ರಲ್ಲೂ, ಸಂಪ್ರದಾಯನ ಪಾಲಿಸೋದ್ರಲ್ಲೂ, ದೇವರನ್ನ ಪೂಜಿಸೋದ್ರಲ್ಲೂ ತುಂಬಾ ದೊಡ್ಡೋಳು. ನನ್ನ ತಂಗಿ ವಯಸ್ಸಿನೋಳು, ನನ್ನ ಅಕ್ಕನ ವಯಸ್ಸಿನೋಳು ಗೊತ್ತಿಲ್ಲ. 100 ಕಾಲ ಆಯುಷ್ಯ ಪಡ್ಕೋಬೇಕು ಅಂತ ಆ ಭಗವಂತನನ್ನ ಕೇಳ್ಕೊತೀನಿ. ಚಿಕ್ಕ ವಯಸ್ಸಿಂದಾನು ಕಷ್ಟನೇ ನೋಡ್ತಾ ಬರ್ತಿದ್ದಾಳೆ. ನನ್ನ ಜೀವನದಲ್ಲಿ ಬಂದ ಮೇಲೂ ಕೂಡ ಅವಳಿಗೆ ಈ ಕಷ್ಟಗಳಿದ್ರೆ ಅವಳಿನ್ ಯಾವಾಗ ಸಂತೋಷವಾಗಿರ್ತಾಳೆ? ಅವಳ ಜೀವನದಲ್ಲಿ ಇನ್ ಯಾವಾಗ ಸಂತೋಷ ಪಡ್ತಾಳೆ? ಅವಳ ಜೀವನ ಆನಂದವಾಗಿ ನಾನ್ ಬದಲಾಯಿಸ್ಬೇಕು. ಹಾಗಾಗ್ಬೇಕು ಅಂದ್ರೆ ನನ್ನ ಹೆಂಡತಿ ಈ ಅಪಾಯದಿಂದ ಪಾರಾಗ್ಬೇಕು. ನನ್ನ ಹೆಂಡತಿ ನನಗೆ ಜೀವಂತವಾಗ್ಬೇಕು. ಶ್ರೀಕರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ಬಿಡ್ರಿ. ನನ್ನ ನಂಬ್ಕೊಂಡು ಬಂದಿದ್ದಾಳೆ. ನಾನೇ ಸರ್ವಸ್ವ ಅನ್ಕೊಂಡ್ ಬಂದಿದ್ದಾಳೆ. ನನ್ ಜೊತೆ 100 ಕಾಲ ಬದುಕಬೇಕು ಅಂತ ಆಸೆ ಪಟ್ಲು. ಈಗಷ್ಟೇ ಶುರುವಾಗಿರೋ ನಮ್ಮ ಪ್ರಯಾಣನ ಈಗ್ಲೇ ಮುಗಿಸ್ಬೇಡ. ನನ್ನ ಹೆಂಡತಿಗೆ ಜೀವ ಕೊಡು. ನಮ್ಮನ್ನ ಬೇರೆ ಮಾಡೋ ಅಧಿಕಾರ ನಿನಗಿಲ್ಲ. ಒಳ್ಳೆಯವರನ್ನ ಬೇಗ ನಿನ್ನ ಹತ್ರ ಕರ್ಕೊಂಡ್ ಬಿಡ್ತೀಯ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅಂತ ಅನ್ಯಾಯಕ್ಕೆ ನೀನ್ ಹೆಸರಾಗ್ಬೇಡ. ನನ್ನ ಅವನಿನ ವೇದ, ಆ ದೇವ್ರ ದಯೆಯಿಂದ ನಿಜವಾಗ್ಲೂ ಇವತ್ತಿನ ದಿನ ಏಯ್, ಫೋನ್ ಮಾಡ್ತಿದ್ರೆ ಯಾಕೋ ತೆಗಿತಿಲ್ಲ? ಅಲ್ಲ, ನೀನ್ ಎಲ್ಲಿ ಹೋದೆ?
ಅವನಿಗೆ ರಕ್ತದಾನ ಮಾಡಿ ಅಂತ ಕೇಳೋದಕ್ಕೊಬ್ರ ಹತ್ರ ಹೋಗಿದ್ದೆ. ಅವ್ರಿಲ್ದೇ ಇರೋದಕ್ಕೆ ನೇರವಾಗಿ ದೇವ್ರ ಹತ್ರ ಹೋಗಿ ಏನಕ್ಕೆ ನನ್ನ ಏನಂದೆ? ಯಾಕೆ ನನ್ನ ಬಾಲ್ಯ ಸ್ನೇಹಿತನ ತಂಗಿನ ಮೃತ್ಯು ಗಂಡಾಂತರಕ್ಕೆ ಸಿಕ್ಕಿಸ್ದೆ ಅಂತ ಕೇಳ್ಕೊಂಡು ಬಂದೆ. ಮನ್ಸಿಲ್ದೇ ಇರೋ ಕಲ್ಲಲ್ವಾ, ನನ್ನ ಬೇಡಿಕೆ ಹೇಗೆ ಕೇಳುತ್ತೆ? ಆ ದೇವ್ರು ನಿನ್ನ ಬೇಡಿಕೆನ ಕೇಳಿಸ್ಕೊಂಡಿದ್ದಾನೆ. ಒಬ್ಬ ದೇವತೆ ಕೈಯಿಂದ ರಕ್ತದಾನ ಮಾಡಿಸಿದಾನೆ. ಏನು? ಹೌದು ಶ್ರೀಕರ್, ಅವಳು ರಕ್ತದಾನ ಮಾಡಿದ್ರಿಂದಾನೇ ಅವನಿ ಆಪರೇಷನ್ ಸ್ಟಾರ್ಟ್ ಆಗಿರೋದು. ಅಮ್ಮ, ಅವನಿ ಪಾಲಿಗೆ ವರವಾಗಿ ಬಂದಿದ್ದ ಆ ದೇವತೆ ಯಾರು? ಯಾರು ಅಂದ್ರೆ ನನ್ನ ಯಾಕೆ ಸುಮ್ಮನೆ ಆದ್ರಿ? ಹೇಳಿ. ಈ ಹಾಸ್ಪಿಟಲ್ಗೆ ಯಾರೋ ಪೇಷಂಟ್ ಕರ್ಕೊಂಡ್ಬಂದಾಗಿದೆ. ಬ್ಲಡ್ ಡೊನೇಟ್ ಮಾಡಿ ಹೊರಟೋದ್ಲು. ಅವ್ರ ಹೆಸರೇನು? ಕೇಳಲಿಲ್ವೋ? ಫೋನ್ ನಂಬರ್ ಆದ್ರೂ? ಹೆಸರೇ ಕೇಳಲಿಲ್ಲ, ಫೋನ್ ನಂಬರ್ ಎಲ್ಲಿ ಕೇಳ್ತೀವಿ? ಏನಮ್ಮ ನೀವು ಮಾಡಿದ ಕೆಲಸ? ಅವ್ರು ಯಾರು ಅಂತ ಗೊತ್ತಾಗಿದ್ರೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕೃತಜ್ಞತೆ ಹೇಳ್ಬೋದಿತ್ತಲ್ವಾ? ಏನೋ ಇದು ಅಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಒಬ್ರು ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿ ಅವ್ರು ಬಂದು ಅಷ್ಟು ಸಹಾಯ ಮಾಡ್ಬೇಕಾದ್ರೆ ಅವ್ರಿಗನ್ ಕೃತಜ್ಞತೆ ಹೇಳ್ದಿದ್ರೆ ಹೇಗೆ ಹೇಳಿ? ಅಷ್ಟಕ್ಕೂ ಡಾಕ್ಟರ್ ಏನಂದ್ರು? ಇನ್ನು ಆಪರೇಷನ್ ನಡೀತಾನೆ ಇದೆ. ಹೊರಗಡೆ ಬಂದು ಏನ್ ಹೇಳ್ತಾರೋ ಅಂತ ಟೆನ್ಷನ್ ಆಗ್ತಾ ಇದೆ. ಡಾಕ್ಟರ್, ಅವನಿ ಬುಲೆಟ್ ರಿಮೂವ್ ಮಾಡಿ ತುಂಬಾನೇ ಹೊತ್ತಾಗಿದೆ. ಆದ್ರೆ ಅವಳಿಗಿನ್ನೂ ಯಾಕೆ ಪ್ರಜ್ಞೆ ಬಂದಿಲ್ಲ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಯಾರಿಗಾದ್ರೂ ಕಷ್ಟ ಬಂದ್ರೆ ಅಮ್ಮನವ್ರು ಕಾಪಾಡ್ತಾರೆ. ಆದ್ರೆ ಅಮ್ಮನವ್ರ ವಿಗ್ರಹ ಕಳ್ಳನ್ ಕೈಲಿ ಸಿಕ್ಕಿದಾಗ ಅವನೇ ಕಾಪಾಡೋದ್ಲು. ಆದ್ರೂ ಅಮ್ಮನವರು ದಯೆ ತೋರಿಸ್ತಿಲ್ಲ ಯಾಕೋ? ಶ್ರೀಕರ್ ಅವರೇ, ಶ್ರೀಕರ್ ಅವರೇ, ಡಾಕ್ಟರ್, ಅವಳ ಅದೃಷ್ಟ ಹೇಗಿದೆ ಅಂತ ನೋಡೋಣ. ಡಾಕ್ಟರ್, ಪೇಷಂಟಿಗೆ ಪ್ರಜ್ಞೆ ಬಂದಿದೆ. ಹೌದಾ? ಎಸ್ ಡಾಕ್ಟರ್. ರಿಲ್ಯಾಕ್ಸ್ ಅವನಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಂಗೇನೂ ಆಗಿಲ್ಲ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಗೇನೂ ಆಗಿಲ್ಲ. ರಿಲ್ಯಾಕ್ಸ್. ಫ್ಯಾಮಿಲಿ ಎಲ್ಲಿ ಡಾಕ್ಟರ್? ನೀನ್ ಯಾವಾಗ ಪ್ರಾಣಾಪಾಯದಿಂದ ಪಾರ ಆಗ್ತೀಯಾ ಅಂತ ಆಚೆ ನಿಂತ್ಕೊಂಡು ಆಸೆಯಿಂದ ಕಾಯ್ತಾ ಇದ್ದಾರೆ. ತಕ್ಷಣ ಅವ್ರನ್ನ ನೋಡ್ಬೇಕು. ಶೋರ್. 1 ಅವರ್ ಆದ್ಮೇಲೆ ಇಂಜೆಕ್ಷನ್ ಕೊಡ್ಬೇಕು, ನೆನ್ಪಿಟ್ಕೋ. ಓಕೆ ಡಾಕ್ಟರ್. ಆರಾಮಾಗಿರು ಅವನಿ. ಡಾಕ್ಟರ್, ಅವಳು ಔಟ್ ಆಫ್ ಡೇಂಜರ್ ಅಲ್ವಾ? ಎಸ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್, ನಾವು ಅವಳು ನೋಡ್ಬೋದಾ? ನೋಡಿ, ಆದ್ರೆ ಬೇಗ ಆಚೆ ಬಂದ್ಬಿಡಿ. ಯಾಕಂದ್ರೆ ಅವಳು ಸ್ವಲ್ಪ ಇಮೋಷನಲ್ ಆಗಿದ್ದಾಳೆ. ಶೋರ್ ಡಾಕ್ಟರ್.